ಇಂದಿನಿಂದ ದೆಹಲಿಯಲ್ಲಿ ಬಿಜೆಪಿ ಆಡಳಿತ ಶುರುವಾಗಿದೆ. ಸಿಎಂ ಆಗಿ ರೇಖಾ ಗುಪ್ತಾ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಪ್ರಧಾನಿ ಮೋದಿ, ಅಮಿತ್ ಶಾ ಸೇರಿದಂತೆ ಘಟಾನುಘಟಿ ನಾಯಕರ ಸಮ್ಮುಖದಲ್ಲಿ ಪದಗ್ರಹಣ ನಡೆದಿದೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕಿಕ್ಕಿರಿದು ಜನ ಸೇರಿದ್ದಾರೆ. ಕಣ್ಣಾಯಿಸಿದ ಕಡೆಯೆಲ್ಲ ಬಾವುಟಗಳು ರಾರಾಜಿಸುತ್ತಿವೆ. ಎಲ್ಲಿ ಕೇಳಿದ್ರೂ ಜೈ ಶ್ರೀರಾಮ್ ಹರ್ಷೋದ್ಗಾರ ಮೊಳಗುತ್ತಿದೆ. ಹೌದು, ದೆಹಲಿಯ ರಾಮ್ಲೀಲಾ ಮೈದಾನ ಇವತ್ತು ಅಕ್ಷರಶಃ ಕೇಸರಿಮಯವಾಗಿ ಮಾರ್ಪಟ್ಟಿತ್ತು. 2.5 ದಶಕಗಳ ಬಳಿಕ ಸಿಕ್ಕ ಅಧಿಕಾರ ಪದಗ್ರಹಣ ಸಂಭ್ರಮಿಸುವುದಕ್ಕೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 50,000 ಬಿಜೆಪಿ ಕಾರ್ಯಕರ್ತರು ಜೊತೆಗೂಡಿದ್ರು. ಸರಿಸುಮಾರು 27 ವರ್ಷಗಳ ಬಳಿಕ ದೆಹಲಿ ಅಧಿಕಾರದ ಚುಕ್ಕಾಣಿ ಹಿಡಿದ ಬಿಜೆಪಿ ಮಹಿಳಾ ಮಂತ್ರಕ್ಕೆ ಜೈ ಅಂದಿದೆ. ಮೊದಲ ಬಾರಿಗೆ ಶಾಸಕಿಯಾಗಿ ಆಯ್ಕೆಯಾಗಿರೋ ರೇಖಾ ಗುಪ್ತಾಗೆ ಸಿಎಂ ಪಟ್ಟ ಕಟ್ಟಿದೆ. ದೆಹಲಿ ದರ್ಬಾರಿನಲ್ಲಿ ಇವತ್ತು ಅಧಿಕೃತವಾಗಿ ರೇಖಾರ ಪಟ್ಟಾಭಿಷೇಕ ನಡೆದಿದೆ. ನೂತನ ಸಿಎಂ ಆಗಿ ರೇಖಾ ಗುಪ್ತಾ ಪ್ರಮಾಣ ವಚನ. ಪದಗ್ರಹಣದಲ್ಲಿ ಮೋದಿ, ಅಮಿತ್ ಶಾ, ರಾಜನಾಥ್ ಸಿಂಗ್ ಭಾಗಿ. ಇವತ್ತು ಮಧುವಣಗಿತ್ತಿಯಂತೆ ರೆಡಿಯಾಗಿದ್ದ ರಾಮಲೀಲಾ ಮೈದಾನದಲ್ಲಿ ರೇಖಾ ಗುಪ್ತಾ ಪಟ್ಟಾಭಿಷೇಕ ನಡೆಯಿತು. ಪ್ರಧಾನಿ ಮೋದಿ, ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ರಾಜನಾಥ್ ಸಿಂಗ್ ಸೇರಿದಂತೆ ಘಟಾನುಘಟಿ ನಾಯಕರೇ ಭಾಗಿಯಾಗಿದ್ರು. ಪಕ್ಷದ ಹಿರಿಯರ ಸಮ್ಮುಖದಲ್ಲಿ ರೇಖಾ ಗುಪ್ತಾ ಈಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ್ರು. मैं रेखा गुप्ता ईश्वर की शपथ लेती हूं कि मुख्यमंत्री के रूप में अपने कर्तव्यों का श्रद्धापूर्वक और शुद्ध अंतःकरण से निर्वहन करूंगी. ಸಚಿವರಾಗಿ 6 ನಾಯಕರು ಪ್ರಮಾಣ ವಚನ. ಇದೇ ಸಂದರ್ಭದಲ್ಲಿ ಸಿಎಂ ಜೊತೆಗೆ 6 ಮಂದಿ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ರು. ಪರ್ವೇಶ್ ವರ್ಮಾ, ಮಜಿಂದರ್ ಸಿಂಗ್ ಸಿರ್ಸಾ, ಕಪಿಲ್ ಮಿಶ್ರಾ, ಆಶೀಶ್ ಸೂದ್, ಪಂಕಜ್ ಕುಮಾರ್ ಸಿಂಗ್ ಮತ್ತು ರವೀಂದರ್ ಇಂದ್ರ ಸಿಂಗ್ ಪದಗ್ರಹಣ ಮಾಡಿದ್ರು. ಪರ್ವೇಶ್ ಸಾಹಿಬ್ ಸಿಂಗ್ ईश्वर की शपथ लेता हूं। मनजिंदर सिंह सिरसा परमात्मा दी सौं चुकदा हां। मैं भारत की प्रभुता और अखंडता अक्षुण्ण रखूंगा। मैं मंत्री के रूप में अपने कर्तव्यों का श्रद्धापूर्वक शुद्ध अंतःकरण से निर्वहन करूंगा। जय श्री राम। ರಾಮಲೀಲಾ ಮೈದಾನದಲ್ಲಿ ಎನ್ಡಿಎ ನಾಯಕರ ಶಕ್ತಿ ಪ್ರದರ್ಶನ. ಮೋದಿ, ಅಮಿತ್ ಶಾ ಮಾತ್ರವಲ್ಲ, ದೇಶದ ನಾನಾ ರಾಜ್ಯಗಳ ಎನ್ಡಿಎ ನಾಯಕರು ರಾಮಲೀಲಾ ಮೈದಾನದಲ್ಲಿ ಹಾಜರಿದ್ದರು. ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು, ಡಿಸಿಎಂ ಪವನ್ ಕಲ್ಯಾಣ್, ಮಹಾರಾಷ್ಟ್ರ ಸಿಎಂ ದೇವೇಂದ್ರ ಫಡ್ನವೀಸ್, ಡಿಸಿಎಂ ಏಕನಾಥ್ ಶಿಂದೆ, ಅಜಿತ್ ಪವಾರ್, ಗೋವಾ ಸಿಎಂ ಪ್ರಮೋದ್ ಸಾವಂತ್, ದೆಹಲಿ ಸಿಎಂ ಪದಗ್ರಹಣಕ್ಕೆ ಸಾಕ್ಷಿಯಾದರು. ಸುಷ್ಮಾ ಸ್ವರಾಜ್ ಡ್ರೆಸ್ ಕೋಡ್ ಅನುಸರಿಸಿದ ರೇಖಾ. ಇನ್ನು ಇವತ್ತು ರೇಖಾ ಗುಪ್ತಾ ಉಟ್ಟಿದ್ದ ಉಡುಗೆಯಲ್ಲಿ ಒಂದು ವಿಶೇಷತೆ ಇತ್ತು. ಏನದು ಅಂದ್ರೆ, ರೇಖಾರ ಈ ಉಡುಗೆ ಥೇಟ್ ಬಿಜೆಪಿಯ ದಿವಂಗತ ದಿಗ್ಗಜ ನಾಯಕಿ ಸುಷ್ಮಾ ಸ್ವರಾಜ್ ಡ್ರೆಸ್ ಕೋಡ್ ಅನ್ನೇ ಹೋಲುತ್ತದೆ. ಸುಷ್ಮಾ ಸ್ವರಾಜ್ ಸೀರೆಯ ಮೇಲೆ ಜಾಕೆಟ್ ಧರಿಸುತ್ತಿದ್ರು. ಅವರನ್ನ ನೆನಪಿಸುವ ರೀತಿಯಲ್ಲಿ ರೇಖಾ ಗುಪ್ತಾ ಕೂಡ ಕೆಂಪು ಸೀರೆಯ ಮೇಲೆ ಜಾಕೆಟ್ ಹಾಕೊಂಡು ಪದಗ್ರಹಣ ಮಾಡಿದ್ರು. ಇನ್ನು ರೇಖಾ ಗುಪ್ತಾರಿಗೆ ರಾಜ್ಯ ಮಟ್ಟದ ರಾಜಕಾರಣದ ಅನುಭವ ಅಷ್ಟಾಗಿ ಇಲ್ಲ. ಮೊದಲ ಬಾರಿಗೆ ಶಾಸಕಿಯಾಗಿರೋ ರೇಖಾರಿಗೆ ಸಿಎಂ ಗಾದಿ ಒಲಿದು ಬಂದಿದೆ. ಹಾಗಿದ್ರೆ ಇವರ ಹಿನ್ನೆಲೆಯ ಬಗ್ಗೆ ನೋಡೋದಾದ್ರೆ, ಹರಿಯಾಣದ ಜಿಂದ್ನಲ್ಲಿ ಜನಿಸಿರೋ ರೇಖಾ ಗುಪ್ತಾ ವೃತ್ತಿಯಲ್ಲಿ ವಕೀಲೆಯಾಗಿದ್ರು. ಬಿಜೆಪಿಯನ್ನ ಬಹುದೊಡ್ಡ ಪ್ರಮಾಣದಲ್ಲಿ ಬೆಂಬಲಿಸುವ ಬನಿಯಾ ಸಮುದಾಯದ ನಾಯಕಿ. ಆರ್ಎಸ್ಎಸ್ ಬೆಂಬಲಿತ ಎಬಿವಿಪಿಯೊಂದಿಗೆ ರಾಜಕೀಯ ಪ್ರವೇಶ ಮಾಡಿದ್ದ ರೇಖಾ 1996, 1997ರಲ್ಲಿ ದೆಹಲಿ ವಿವಿ ವಿದ್ಯಾರ್ಥಿ ಸಂಘದ ಅಧ್ಯಕ್ಷೆಯಾಗಿದ್ರು. ಬಳಿಕ 2007ರಲ್ಲಿ ಪಿತಂಪುರ ಉತ್ತರದಿಂದ ಕೌನ್ಸಿಲರ್ ಆಗಿ 2 ಬಾರಿ ಆಯ್ಕೆಯಾಗಿದ್ರು.
ಇಷ್ಟೇ ಅಲ್ಲದೆ ಬಿಜೆಪಿ ಮಹಿಳಾ ಮೋರ್ಚಾದ ರಾಷ್ಟ್ರೀಯ ಉಪಾಧ್ಯಕ್ಷೆಯಾಗಿ ಪಕ್ಷ ಸಂಘಟನೆ ಮಾಡಿದ್ದಾರೆ. ಆದರೆ ಈ ಬಾರಿ ಶಾಲಿಮಾರ್ ಬಾಗ್ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವು ತಮ್ಮದಾಗಿಸಿಕೊಂಡು ಸಿಎಂ ಪಟ್ಟ ಏರಿದ್ದಾರೆ. ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಬಳಿಕ ರೇಖಾ ಗುಪ್ತಾ ಸಚಿವಾಲಯಕ್ಕೆ ಭೇಟಿ ಕೊಟ್ಟರು. ಸಚಿವಾಲಯದಲ್ಲಿ ಔಪಚಾರಿಕವಾಗಿ ಅಧಿಕಾರ ವಹಿಸಿಕೊಂಡ್ರು. ಈ ಮಧ್ಯೆ ಕೇಜ್ರಿವಾಲ್ ಕೊಟ್ಟಿರುವ ಗ್ಯಾರಂಟಿ ಉಳಿಸಿಕೊಳ್ಳುವುದರ ಜೊತೆಗೆ ಬಿಜೆಪಿ ಕೊಟ್ಟಿರುವ ಭರವಸೆಗಳನ್ನ ಈಡೇರಿಸೋದೇ ರೇಖಾ ಮುಂದಿರುವ ದೊಡ್ಡ ಸವಾಲಾಗಲಿದೆ. ಹರೀಶ್, ಟಿವಿ9, ನವದೆಹಲಿ.